ನಿತ್ಯವೂ ನಮಗಿಷ್ಟವಾಗುವಂತಹ ಹಾಗೂ ನಾವು ತೊಟ್ಟಿರುವ ಉಡುಗೆಗೆ ಒಪ್ಪುವಂತಹ ಹೇರ್ ಸ್ಟೈಲ್ಗಳನ್ನ ಮಾಡಿಕೊಳ್ಳಬೇಕು ಅನ್ನೋದು ಎಲ್ಲ ಮಹಿಳೆಯರಿಗೂ ಆಸಕ್ತಿಯ ವಿಚಾರ. ಆದ್ರೆ ಇದಕ್ಕಾಗಿ ನಿತ್ಯವೂ ಪಾರ್ಲರ್ಗಳಿಗೆ ಹೋಗೋದಕ್ಕಾಗುತ್ತಾ ಹೇಳಿ? ಒಂದಕ್ಕೆ ಎರಡರಷ್ಟು ಹಣ ಕೊಟ್ಟು ಹೇರ್ ಸ್ಟೈಲ್ ಮಾಡೋದಕ್ಕಿಂತ ಸುಮ್ಮನಿರೋದೇ ಒಳಿತು ಅನ್ನುವವರೇ ಹಲವರು. ಹಾಗಾದ್ರೆ ನಿಮಗೆ ಮೆಚ್ಚುಗೆಯಾಗುವಂತಹ ಕೇಶವಿನ್ಯಾಸವನ್ನ ಮನೆಯಲ್ಲೇ ಮಾಡೋದಾದ್ರೆ ಕರ್ಲಿ ಹೇರ್ ಇದ್ದವರು ಸ್ಮೂತ್ ಹೇರ್ ಇದ್ದವರು ಕರ್ಲಿ ಹೇರ್ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು? ಇಲ್ಲಿದೆ ನೋಡಿ ಆ ಬಗ್ಗೆ ಮಾಹಿತಿ. ನಮಸ್ಕಾರ ಸಿರಿ ವೀಕ್ಷಕರೇ, ಇವತ್ತಿನ ದಿವಸ ನಾನು ಹೇರ್ ಸ್ಟೈಲ್ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹೆಂಗಸರಿಗೆ ತುಂಬಾ ಇಷ್ಟ ಥರದ್ದು ಹೇರ್ ಸ್ಟೈಲ್ ಹಾಕೋಬೇಕು, ಆಮೇಲೆ ಕಲಿಬೇಕು ಅಂತ. ಇವಾಗ ನಾನು ಮನೆಯಲ್ಲೇ ಹೇಗೆ ನೀವು ಸಿಂಪಲ್ ಎಕ್ವಿಪ್ಮೆಂಟ್ ಮತ್ತು ಮೆಷಿನ್ ಯೂಸ್ ಮಾಡಿಕೊಂಡು ಥರ ಹೇರ್ ಸ್ಟೈಲ್ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ಜನಗೆ ಹೇರ್ ಬಂದು ಕರ್ಲಿ ಇರುತ್ತೆ, ವೇವಿ ಇರುತ್ತೆ, ಇಲ್ಲಾಂದರೆ ಸ್ಟ್ರೇಟ್ ಇರುತ್ತೆ. ಓಕೆ, ವೇವಿ ಇರೋರಿಗೆ ಈ ಥರ ಸ್ಟ್ರೇಟ್ನರ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಸ್ಟ್ರೇಟ್ನರಿಂದ ನಾವು ಕರ್ಲಿ ಹೇರ್ನ ಸ್ಟ್ರೇಟ್ ಮಾಡ್ಬೋದು. ಸ್ಟ್ರೇಟ್ನರ್ನ ಈ ಥರ ಆನ್ ಮಾಡಿಬಿಟ್ಟು ಈ ಥರ ಟರ್ನ್ ಮಾಡಿಕೊಂಡ್ರೆ ನಿಮ್ಮದು ಸ್ಟ್ರೇಟ್ ಹೇರ್ ಬಂದು ಕರ್ಲಿ ಆಗುತ್ತೆ. ಒಂದೇ ಮಷೀನಿಂದ ಹೇರ್ನ ಸ್ಟ್ರೇಟನ್ನು ಮಾಡ್ಬೋದು ಮತ್ತು ಕರ್ಲ್ಸ್ ಕೂಡ ಮಾಡ್ಬೋದು. ನೋಡಿ, ಇಷ್ಟು ಸಿಂಪಲ್ ಆಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಈ ಥರ ಸ್ಟ್ರೇಟರ್ನ ಟರ್ನ್ ಮಾಡಿಕೊಂಡ್ರೆ ನಿಮಗೆ ಕರ್ಲ್ಸ್ ಆಗುತ್ತೆ. ಅದು ಮಾಡೋದು ಕೂಡ ನೀವು ತುಂಬ ಸ್ಲೋ ಆಗಿ ಮಾಡಬೇಕು. ನೀವೆಲ್ಲಾದರೂ ಹೋಗಬೇಕಾದ್ರೆ, ಪಾರ್ಟಿಗೆ ಹೋಗಬೇಕಾದ್ರೆ, ಇಲ್ಲಾಂದರೆ ಮದುವೆಗೆ ಹೋಗಬೇಕಾದ್ರೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಮಾಡುವಾಗ ಸ್ವಲ್ಪ ನೀವು ಧ್ಯಾನ ಇಟ್ಕೋಬೇಕು. ಹೀಟ್ ತುಂಬಾ ಹೈ ಇರಬಾರ್ದು, ಇಲ್ಲಾಂದರೆ ಕೂದಲಿಗೆ ಸ್ವಲ್ಪ ಡ್ಯಾಮೇಜ್ ಆಗೋಕ್ಕೆ ಪಾಸಿಬಿಲಿಟಿ ಇರುತ್ತೆ. ಇವಾಗ ನೀವು ನೋಡಿದ್ದೀರಾ, ಈ ಸ್ಟ್ರೇಟ್ನರಿಂದ ನಾವು ಹೇಗೆ ಈ ಥರ ಸಾಫ್ಟ್ ಕರ್ಲ್ಸ್ ನಾವು ಮಾಡಿದ್ದೀವಿ. ಇವಾಗ ಟೈಟ್ ಕರ್ಲ್ಸ್ ಬೇಕಾಗಿದ್ದರೆ ನಿಮಗೆ ಟಾಂಗಿಂಗ್ ಮೆಷಿನ್ ಬೇಕಾಗಿರುತ್ತೆ. ನಾನು ಈ ಕಡೆ ನಿಮಗೆ ತೋರಿಸ್ಕೊಡ್ತೀನಿ ಟೈಟ್ ಕರ್ಲ್ಸ್ ಹೇಗೆ ಮಾಡ್ಬೋದು ಅಂತ. ನಿಮಗೆ ಈ ಥರದ್ದು ಟಾಂಗಿಂಗ್ ಮೆಷಿನ್ ಬೇಕಾಗಿರುತ್ತೆ. ಈ ಮೆಷಿನಲ್ಲಿ ನಿಮಗೆ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್ ಬರುತ್ತೆ, ಈ ಥರ ದಪ್ಪದು, ಸಣ್ಣದು. ನೀವು ಯಾವ ಅಟ್ಯಾಚ್ಮೆಂಟ್ ಯೂಸ್ ಮಾಡ್ತೀರೋ ಅಂಥ ಕರ್ಲ್ಸ್ ನಿಮಗೆ ಬರುತ್ತೆ. ಇವಾಗ ನಾನು ಸಣ್ಣದು ಅಟ್ಯಾಚ್ಮೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ಹೇರ್ನ ನೀವು ಈ ಥರ ಸೆಕ್ಷನ್ ಮಾಡ್ಕೋಬೇಕು. ಒಂದು ಸಣ್ಣ ಸೆಕ್ಷನಲ್ಲಿ ತಗೊಂಡು ಈ ಥರ ರೋಲ್ ಮಾಡಬೇಕು. ರೋಲ್ ಮಾಡಿಬಿಟ್ಟು ಒಂದು 5-6 ಸೆಕೆಂಡ್ಸ್ ನೀವು ವೇಟ್ ಮಾಡಿಬಿಟ್ಟು ರಿಲೀಸ್ ಮಾಡಬೇಕು. ಈ ಥರ ನಿಮಗೆ ಈ ಥರ ಕರ್ಲ್ಸ್ ಸಿಗುತ್ತೆ. ಪುನಃ ನೀವು ಇನ್ನೊಂದು ಸೆಕ್ಷನ್ ತಗೊಂಡು ರೋಲ್ ಮಾಡಬೇಕು. ರೋಲ್ ಮಾಡ್ಕೊಂಡು ಒಂದು 5 ಸೆಕೆಂಡ್ಸ್ ವೇಟ್ ಮಾಡಿ ಪುನಃ ನೀವು ಈ ಥರ ರಿಲೀಸ್ ಮಾಡ್ಕೊಳ್ಳಿ. ಇದೇ ಥರ ಸೆಕ್ಷನ್ ತಗೊಂಡು ನೀವು ರಿಪೀಟ್ ಮಾಡ್ತಾ ಹೋಗಿ. ಇಂಥ ಹೇರ್ ಸ್ಟೈಲ್ ಸೀರೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪ್ಲಸ್ ನಿಮ್ಮ ಕೂದಲು ಲಾಂಗ್ ಇದ್ದರೆ, ಉದ್ದ ಕೂದಲು ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಶಾರ್ಟ್ ಹೇರ್ ಇದ್ದರೆ ನೀವು ಸಾಫ್ಟ್ ಕರ್ಲ್ಸ್ ಮಾಡ್ಬೋದು. ಶಾರ್ಟ್ ಹೇರ್ ಮತ್ತು ಸ್ಟೆಪ್ಸಲ್ಲಿದ್ದರೆ ನಿಮ್ಮದು ಹೇರ್ ಸ್ಟೈಲು ಸಾಫ್ಟ್ ಕರ್ಲ್ಸ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಈ ಕಡೆ ಮುಗಿಯಿತು ನೋಡಿ. ಈ ಕಡೆ ನೀವು ನೋಡ್ತಾ ಇದ್ದೀರಾ ಟೈಟ್ ಕರ್ಲ್ಸು ಮತ್ತು ಈ ಕಡೆ ಬಂದು ಸಾಫ್ಟ್ ಕರ್ಲ್ಸು. ಇದು ಬಂದು ಶಾರ್ಟ್ ಹೇರ್ ಮತ್ತು ಸ್ಟೆಪ್ಸ್ ಇರೋರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಲಾಂಗ್ ಹೇರ್ ವಿತೌಟ್ ಸ್ಟೆಪ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಜನಕ್ಕೆ
ನಾರ್ಮಲ್ ಆಗಿ ಕರ್ಲಿ ಇರುತ್ತೆ, ಅವ್ರಿಗೆ ಸ್ಟ್ರೇಟ್ ಹೇರ್ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಸ್ಟ್ರೈಟ್ನಿಂಗ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದೇ ಸೇಮ್ ಸ್ಟ್ರೈಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಕರ್ಲ್ ಮಾಡಿದ್ದು ಸ್ಟ್ರೈಟ್ನರ್ನ ಇದೇ ಥರ ಹೇರ್ನ ಸೆಕ್ಷನ್ ತಗೊಂಡು ಸ್ಟ್ರೈಟನ್ ಮಾಡ್ಬೋದು. ಇದು ತುಂಬಾ ಸುಲಭ, ಜಾಸ್ತಿ ಟೈಮು ಆಗೋದಿಲ್ಲ ನಿಮಗೆ. ಈ ಥರ ಸೆಕ್ಷನ್ ಮಾಡಿಕೊಂಡು ಸ್ಟ್ರೈಟನ್ ಮಾಡ್ಬೋದು. ಮೋಸ್ಟ್ ಹೇರ್ ಐರನ್ಸಲ್ಲಿ ಸ್ಟ್ರೈಟ್ನರ್ಸ್ದಲ್ಲಿ ಟೆಂಪ್ರೇಚರ್ ಸೆಟ್ಟಿಂಗ್ಸ್ ಇರುತ್ತೆ. ಸೊ ನಿಮ್ಮ ಹೇರ್ ಟೆಕ್ಸ್ಚರ್ ಪ್ರಕಾರ ನೀವು ಟೆಂಪ್ರೇಚರ್ ಸೆಟ್ ಮಾಡಿಕೊಂಡು ನೀವು ಮಾಡ್ಬೋದು. ತುಂಬ ಜನಕ್ಕೆ ಕರ್ಲಿ ಹೇರ್ ಇರುತ್ತೆ, ಅವ್ರಿಗೆ ಸ್ಟ್ರೇಟ್ ಕೂದಲಂದರೆ ತುಂಬಾ ಆಸೆ. ಸೊ ಸ್ಟ್ರೇಟ್ನರಿಂದ ನೀವು ಕೂದಲು ಸ್ಟ್ರೇಟ್ ಮಾಡಿಕೊಂಡು ಸ್ಟೈಲ್ ಮಾಡ್ಕೋಬೋದು ಹೇರ್ನ. ಇದು ತುಂಬಾ ಈಸಿ ಮತ್ತು ಟೈಮ್ ಕೂಡ ಜಾಸ್ತಿ ಆಗೋದಿಲ್ಲ. ಪ್ಲಸ್ ನಿಮಗೆ ಹೇರ್ಗೆ ಕೂಡ ಏನು ಡ್ಯಾಮೇಜ್ ಏನೂ ಆಗೋದಿಲ್ಲ. ನೋಡಿ, ಈ ಥರ ಕರ್ಲಿ ಹೇರ್ನ ನಾನು ಸ್ಟ್ರೇಟ್ ಮಾಡಿದ್ದೀನಿ. ಹೇಗೆ ನಾವು ಸ್ಟ್ರೇಟ್ ಹೇರ್ನ ಕರ್ಲಿ ಮಾಡಿದ್ದೀವಿ, ಕರ್ಲಿ ಹೇರ್ನ ಸ್ಟ್ರೇಟ್ ಮಾಡಿದ್ದೀವಿ, ಕರ್ಲ್ಸ್ ಕೂಡ ಸಾಫ್ಟ್ ಕರ್ಲ್ಸ್ ಮತ್ತು ಟೈಟ್ ಕರ್ಲ್ಸ್ ಅಂತ ತೋರಿಸಿದ್ದೀನಿ, ಸ್ಟ್ರೈಟ್ನರಿಂದ ಮತ್ತು ಟಾಂಗಿಂಗ್ ಮಷೀನಿಂದ. ಈ ಥರ ಹೇರ್ ಸ್ಟೈಲ್ ನೀವು ಮನೆಯಲ್ಲೇ ಮಾಡ್ಕೋಬೋದು. ನಿಮಗೆ ಜಾಸ್ತಿ ಟೈಮ್ ಕೂಡ ಆಗೋದಿಲ್ಲ. ಸೊ ನೀವೇ ಸ್ವಂತವಾಗಿ ನೀವೇ ಇದೇ ಹೇರ್ ಸ್ಟೈಲ್ ಮಾಡಿಕೊಂಡು ನೀವು ಆಚೆ ಹೋಗ್ಬೋದು. ಸುಲಭ, ಸರಳ ಹಾಗೂ ಕಡಿಮೆ ಸಮಯದಲ್ಲಿ ನೀವೇ ನಿಮ್ಮ ಕೂದಲನ್ನ ಹೇಗೆ ಕರ್ಲಿ ಹಾಗೂ ಸ್ಮೂತ್ ಮಾಡಬಹುದು ಅನ್ನೋದನ್ನ ತಿಳಿದುಕೊಂಡ್ರಿ ಅಲ್ವಾ? ಇನ್ಯಾಕ್ ತಡ, ನಿಮಗಿಷ್ಟ ಬಂದಂತಹ ಕೇಶ ವಿನ್ಯಾಸವನ್ನ ನೀವೇ ಖುದ್ದು ಮಾಡಿಕೊಳ್ಳಿ.